ओंकार चैत्र नाम्नः चैत्रा नाम्नश्च एतेषां सर्वेषां सह कुटुम्बानां सत्यावरणं नमस्ते देवयानन्दाय ऐश्वर्याभिवृद्ध्यर्थं श्रीमन्नामपकवञ्चातदेवताप्रीत्यर्थं नामपूजा मङ्गला ಅವರಿಗೆ ಶಂಕರಲ್ಲದ ನಮಸ್ಕಾರ. ನಿಮ್ಮ ನೆಚ್ಚಿನ ಗೀತೆ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್, ನಮಸ್ಕಾರ. ಇವತ್ತು ಐಗೋಡ್ ಜಾತ್ರೆಗೆ ಬಂದಿದ್ದೀನಿ. ತುಂಬಾ ವರ್ಷ ನಂತರ ಬಂದಿದ್ದೀನಿ. ನಾನು ಇಲ್ಲಿ ಕುಂತಿದ್ದಾರೆ, ತುಂಬಾ ಜನ ಇದ್ದಾರೆ. ಅಂದ್ರೆ ತುಂಬಾ ವರ್ಷ ನಂತರ ಬಂದಿದ್ದೀನಿ ನಾನು ಜಾತ್ರೆಗೆ. ಹಣ್ಕಾಯಿ ಮಾಡ್ಸಕ್ ಬಂದಿದ್ದೀನಿ. ಇವಾಗ ಇಲ್ಲಿಂದ ಮಾಡಿಸಿ ಸೀದಾ ಮಂಗಳೂರಿಗೆ ಹೋಗ್ಬೇಕಾಗುತ್ತೆ. ಬನ್ನಿ ಇಲ್ಲಿ ಕೇಳೋಣ ಯಾವ ತರ ಪೂಜೆ ಆಗುತ್ತೆ ಏನು ಅಂತ. ಈಗ 7 ವರ್ಷಕ್ಕೇನೋ ಮಾಡಿದಾರಂತ, ನಂಗೂ ಗೊತ್ತಿಲ್ಲ. ಮಾವನ ಮಕ್ಕಳು ಎಲ್ಲರೂ ಸಿಕ್ಕಿದ್ರು, ಮಾತಾಡ್ಬಿಟ್ಟು ಇದು ಎಲ್ಲಮ್ಮ ಗುಡ್ಡಕ್ಕೆ ಹೋಗಿದ್ದಾರೆ ಅವರು. ಬನ್ನಿ ಸ್ಟಾರ್ಟ್ ಮಾಡೋಣ. ಯಾವ ಊರಪ್ಪ ನಿಮ್ದು? ಕಾನ್ಗೋಡು. ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ನಾವು ಈಗ ನಂದು 63 ವರ್ಷ ಈಗ. ದಿಂದ ಇದ್ದೀರಾ? ಒಂದ್ ಜಾತ್ರೆ ಒಂದ್ಸಲ 7 ವರ್ಷಕ್ಕೊಂದ್ಸಲ ಮಾಡ್ತಾರೆ. ಸರಿ. ಆಮೇಲೆ ಒಂದೊಂದು 9 ವರ್ಷಕ್ಕೂ ಮಾಡ್ತಾ ಇದ್ದಾರೆ. ಸರಿ. ಇವಾಗ ಎಷ್ಟು ವರ್ಷ ನಂತರ ಆಗಿದೆ? ಈಗ 7 ವರ್ಷದ ನಂತರ ಆಗಿದೆ. 7 ವರ್ಷ ನಂತರ ಆಗಿದೆ. ಊರ್ ಜನ ಎಲ್ಲ ಸೇರ್ತಾರ? ಎಲ್ಲೆಲ್ಲಿಂದ ಬರ್ತಾರೆ ಜನ? ಸಾಮಾನ್ಯ ಕರ್ನಾಟಕದಾಗ ಸಾಮಾನ್ಯ ಶಿವಮೊಗ್ಗ ಡಿಸ್ಟಿಕ್. ಈಗ ಆಜ್ಬೇಜ್ನವ್ರೆಲ್ಲ ಬರ್ತಾರೆ. ಎಷ್ಟು ಅಂದ್ರೆ ಪ್ರತಿದಿನ ಪೂಜೆ ಇರುತ್ತಾ? ವಾರ ದಿನ ಪೂಜೆ ಇರುತ್ತೆ? ನಿತ್ಯ ಪೂಜೆ ಇದೆ. ಪ್ರತಿನಿತ್ಯ ಪೂಜೆ ಇರುತ್ತೆ. ಟೈಮಿಂಗ್ 9 ರಿಂದ 12 ಗಂಟೆವರೆಗೆ ಇದೆ. ಸರಿ. ಈಗ ಹೊರಗಡೆಯಿಂದ ಬಂದವರಿಗೆ ಉಳ್ಕೊಳಕ್ಕೆ ಏನಾರ ಅನುಕೂಲ ಇದೆಯಾ? ಮನೇನೆ ಇದೆಲ್ಲ ಇದೆ. ಉಳ್ಕೊಳಕ್ಕೆ ಏನು ಇಲ್ಲ. ಸರಿ, ಇನ್ನ ಇಂಪ್ರೂವ್ ಆಗ್ಬೇಕು. ಸರಿ. ಎಷ್ಟನೇ ದಿನ ಇವತ್ತು ಜಾತ್ರೆ ಇಲ್ಲಿ? 9 ದಿವಸ. ಇವತ್ತು ಎಷ್ಟನೇ ದಿನ? 8ನೇ ದಿವಸ. 9ನೇ ದಿನ ಅಂದ್ರೆ ಯಾವ ತರ ಪೂಜೆ ಮಾಡ್ತೀರಾ ನೀವು? ಲಾಸ್ಟ್ ಅಲ್ಲಿ ವಿಸರ್ಜನೆ ಮಾಡೋ ಹೊತ್ತಿಗೆ, ಅಲ್ಲಿ ಬಿಟ್ಟು ಬರೋ ಹೊತ್ತಿಗೆ ಎಲ್ಲ ಸೇರ್ಕೊಂಡು ರಥದ ಮೇಲೆ ಒಯ್ದು ಅಂದ್ರೆ ಊರ್ ಜನ ಎಲ್ಲ ಸೇರ್ತಿರಾವಾಗ? ಸರಿ. ಈ ಊರಲ್ಲಿ 260 ಮನೆ. 260 ಮನೆ ಒಳಗೆ 7 ಸೇರ್ತು 700-800 ಮನೆ ಆಗ್ತದೆ. ಸರಿ. ಹೌದಾ? ಸೇರ್ ಮಾಡ್ತಾರೆ. ಸರಿ. ನಮಸ್ತೆ. ನಮ್ಗಿದೆ ಕಾನುಗೋಡು, ಗಣೇಶ ನಗರ 2ನೇ ಭಾಗ. ಹೌದಾ? ಎಷ್ಟು ವರ್ಷದಿಂದ ವಾಸ ಆಗಿದ್ದೀರಾ ಇಲ್ಲಿ? ಒಂದು 60 ವರ್ಷದಿಂದ ವಾಸವಾಗಿದ್ದೀವಿ. ಜಾತ್ರೆ ಎಷ್ಟು ವರ್ಷದಿಂದ ನಡೀತಾ ಇದೆ? ಜಾತ್ರೆ ಹಿಂದಿನ ಹಲವಾರು ಕಾಲದಿಂದ ನಡೀತಾ ಇದೆ. ಅಂದ್ರೆ ಹಿರಿಯ ಬಹಳ ನಮಗೆಲ್ಲ ಗೊತ್ತಿಲ್ಲ ಜಾತ್ರೆ. ಬಹಳ ವರ್ಷಗಳಿಂದ ನಡೀತಾ ಇದೆ. ನೀವು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ? ನಾವು ಸಾಮಾನ್ಯ ಒಂದು 20-30 ವರ್ಷದಿಂದ ನೋಡ್ತಾ ಇದ್ದೀವಿ. 30 ವರ್ಷದಿಂದ. ಎಲ್ಲಿಂದ ಬರ್ತಾರೆ ಜನ ಎಲ್ಲ ಹೊರಗಡೆ ತಾಲೂಕಾದ್ಯಂತ ಎಲ್ಲ ತಾಲೂಕು ಬಿಟ್ಟು ಬೇರೆ ತಾಲೂಕಿನಿಂದ ಬಹಳ ದೂರದಿಂದ ಬರ್ತಾರೆ ಅಮ್ಮನ ಸೇವೆ ಮಾಡ್ಲಿ. ಎಷ್ಟು ದಿನವರೆಗೂ ಜಾತ್ರೆ ನಡೆಯುತ್ತೆ? 9 ದಿವಸವರೆಗೂ
ನಡೆಯುತ್ತೆ. ಬಂದವರು ಹಣಕಾಯಿ ಮಾಡ್ಕೊಬಿಟ್ಟು ಹೋಗ್ತಾ ಹಣ್ಕಾಯಿ ಇರ್ತಾರೆ. ಮಾಡ್ಕೊಂಡು ಜಾತ್ರೆ ಮಾಡ್ಕೊಂಡು ಒಂದ್ ಮಾಡಿ ಹೋಗ್ತಾರೆ. ಓಹೋ, ಏನ್ ಖಾರ ಊಟ ಮಾಡ್ತೀರಾ, ಸಿಹಿ ಊಟ ಖಾರದ ಊಟ ಮಾಡ್ತೀರಾ? ಮಾಡ್ತಾರೆ ಹೆಚ್ಚಿನ ಪಕ್ಷ. ಇಲ್ಲಿ ಖಾರದ ಊಟ ಮಾಡೋದು ಇರೋದ್ರಿಂದ ಹಾ, ಖಾರ ಊಟ ಅಂದ್ರೆ ಏನು? ಖಾರದ ಊಟ ಅಂದ್ರೆ ಈಗ ಮಾಂಸ, ನಾನ್ ವೆಜ್ ಎಲ್ಲ ನಾನ್ ವೆಜ್, ವೆಜ್ ನಾನ್ ವೆಜ್ ಎರಡು ಮಾಡ್ತಾರೆ. ನಾನ್ ವೆಜ್ ಎಲ್ಲ ಮಾಡ್ತಾರೆ. ಸರಿ ಸರಿ. ಅಂದ್ರೆ ವಾರ ಪೂಜೆ ಇರುತ್ತೆ, ದಿನ ಪ್ರತಿನಿತ್ಯ ನಿತ್ಯ ಪೂಜೆ ಇರ್ತದೆ. ಟೈಮಿಂಗು? ಟೈಮಿಂಗು ಬೆಳಗ್ಗೆ 9:30 ಹಾ ಈಗ ಜಾತ್ರಾ ಟೈಮಲ್ಲಿ 8:30 ಇರ್ತದೆ. ಸರಿ. ಈಗ ಕಾರ್ಯ ಟೈಮಲ್ಲಿ 9:30 ಸರಿ. 11 ಗಂಟೆವರೆಗೆ ಇರ್ತದೆ. ಅಮ್ಮಂದ್ ಏನಾರು ಹೇಳಿಕೆ ಆಗುತ್ತಾ? ಅಮ್ಮನ ಹೇಳಿಕೆ ಏನಿಲ್ಲ ಸರ್. ಏನು ಇಲ್ಲ. ಪ್ರಸಾದ ಆಗುತ್ತಾ? ಯಾವ ತರ ಪ್ರಸಾದ ಆಗುತ್ತೆ ಹೂವಿನ ಮೂಲಕ ಅಂದ್ರೆ ಯಾವ ತರ? ಹೂವನ್ನ ಏರಿಸ್ತೇವಾಗ ಹಾ. ಅಮ್ಮನಿಗೆ ಸರಿ. ನಾವು ಹೇಳ್ಕಿರ್ತೀವಿ. ಅದ್ರ ಸಂಕಲ್ಪ ಇಟ್ಟಿರ್ತೀವಿ, ಮುಂದೆ ಏನ್ ಆಗ್ಬೇಕು ಏನು ಆಗ್ಬಾರ್ದು ಅನ್ನೋದ್ರ ಬಗ್ಗೆ. ಹಾ. ಆ ಸಂಕಲ್ಪ ಆಗುತ್ತೆ ಅಂತಂದ್ರೆ ಬಲ್ ಸೈಡ್ ಅಲ್ಲಿ ಆಗುತ್ತೆ, ಆಗಲ್ಲ ಅಂತಂದ್ರೆ ಎರಡ್ ಸೈಡ್. ಎಷ್ಟು ವರ್ಷದಿಂದ ನಡೀತಾ ಇದೆ ಈ ತರ ಹೂವಿನ ಪ್ರಸಾದ ಎಲ್ಲ? ಗದಿಗೆ ಇದ್ದಲ್ಲಿಂದನು ಈ ನಿತ್ಯ ಪೂಜೆ ಆಗ ಕಡೆದು ಹ್ಮ್ ಎಷ್ಟು 11-2 ಜಾತ್ರೆ ಆಯ್ತು. 14 ವರ್ಷ ಆಯ್ತು ನಿತ್ಯ ಪೂಜೆ ಹಾಕೋದು. ಅದ್ರ ಹಿಂದೆ ಗದಿಗೆ ಇತ್ತು. ಆ ಗದಿಗೆ ರೂಪದಲ್ಲಿ ಪ್ರಸಾದ ಕೊಡೋ ಅಂದ್ರೆ ಮುಂದೆ ಜಾತ್ರೆ ಮಾಡ್ಬೇಕು ಬೇಡ ಅಂತ ಸೂಚನೆ ಕಟ್ಟಿದಾಗ ಆಹಾ. ಜಾತ್ರೆ ಮಾಡ್ಬೇಕು ಅಂತಂದ್ರೆ ಬಲ್ ಸೈಡ್ ಅಲ್ಲಿ ಕೊಡೋದು, ಜಾತ್ರೆ ಬೇಡ ಅಂತಂದ್ರೆ ಎರಡು ಸೈಡ್ ಅಲ್ಲಿ ಕೊಡೋದು. ಸರಿ ಸರಿ ಸರಿ. ಗದಿಗೆ ಅಂತಂದ್ರೆ ಜಸ್ಟ್ ಇಷ್ಟೇ ಹತ್ರ ಇರ್ತದೆ ಗದಿಗೆ ರೂಪ. ಅಂದ್ರೆ ಯಾರ ಮೈ ಮೇಲೇನು ಬರಲ್ಲ, ಅಮ್ಮನ ಹೂವಿನ ಆದ್ರೆ ಪ್ರಸಾದ. ಅಂದ್ರೆ ಸೂಚನೆಗಳನ್ನೆಲ್ಲ ನಾವು ಅಂದ್ರೆ ಅಲ್ಲ ಹಿಂಗೆ ಅಂದ್ರೆ ಸೂಚನೆ ಇದೆಲ್ಲ ಮುಂದೆ ಅಂದ್ರೆ 7 ವರ್ಷಕ್ಕೊಂದ್ ಜಾತ್ರೆ ಅಂದ್ರೆ 5 ವರ್ಷಕ್ಕೂ ಮಾಡ್ಬೇಕಂತನೂ ಆಗಿತ್ತು. ಆದ್ರೆ ಆರ್ಥಿಕ ಮಟ್ಟ ಹಿಂದಿರೋದ್ರಿಂದ 5 ವರ್ಷಕ್ಕೆ ಮಾಡಕ್ಕಾಗಲ್ಲ ಅಂತೇಳಿ 7 ವರ್ಷದವರೆಗೂ ಮಾಡ್ಬೇಕಂತೇಳಿ ತೀರ್ಮಾನ ಆಗಿದೆ. ಅಂದ್ರೆ ಮೊದ್ಲು ಎಷ್ಟು ವರ್ಷ ಇತ್ತದು? ಮೊದಲು 9 ವರ್ಷ ಇತ್ತು. 9 ವರ್ಷ. ಆದ್ರೆ ನಿತ್ಯ ಅಮ್ಮ ಆಗಿರೋದ್ರಿಂದ ಬಣ್ಣ ಕಡಿಮೆ ಆಗ್ತೈತಲ್ಲ, ಅದಕ್ಕೋಸ್ಕರ ಅಂದ್ರೆ ಪ್ರತಿನಿತ್ಯ ಪೂಜೆ ಆಗಿರ್ತೈತಿ, ಬಣ್ಣ ಡಿಮ್ ಬರ್ತೈತಿ ಅಂತೇಳಿ 5 ವರ್ಷಕ್ಕೆ ಮಾಡ್ಬೇಕಂತೇಳಿ ಡಿಸಿಷನ್ ಮಾಡಿದ್ರು. ಸರಿ. ಆರ್ಥಿಕವಾಗಿ ನಮ್ಮವರು ಹಿಂದಿರೋದ್ರಿಂದ ಅದಕ್ಕೋಸ್ಕರ 7 ವರ್ಷಕ್ಕೆ ಅದು ಫೈನಲ್ ಮಾಡಿ 3 ಜಾತ್ರೆ 7 ವರ್ಷದಿಂದ ನಡೀತಾ ಇದೆ. 2004 ಇವಾಗ ಇನ್ನು ಮುಂದೆ 7 ವರ್ಷಕ್ಕೆ ಹಂಗೆ ಕಂಟಿನ್ಯೂ 2004 ಸೀರಿಯಲ್ ಆಗಿ 7 ವರ್ಷದಿಂದ ನಡೀತಾ ಬಂತು. ಅದ್ರ ಹಿಂದೆ 9 ವರ್ಷಕ್ಕೆ ನಡೀತಾ ಇತ್ತು. ಸರಿ ಸರಿ. ಈಗ ಒಂದಿದೆ, ನಿಮ್ಮ ಸಂಪ್ರದಾಯ ಪ್ರಕಾರ ಊರ್ ಜನ ಅಂದ್ರೆ ಜಾತ್ರೆ ಮುಗಿಯೋವರೆಗೂ ಇದ್ದಿ ನಂತರ ಹೋಗ್ಬೇಕು, ಮಧ್ಯದಲ್ಲಿ ಹೋಗ್ಬಾರ್ದು ಊರ್ವರೆಗೆ ಏನಾದ್ರು ಇದೆಯಾ? ಇಲ್ಲ ಇಲ್ಲ ಇಲ್ಲ, ಆತರ ಕಟ್ನಿಟ್ಟು ಯಾವುದೂ ಇಲ್ಲ. ಭಕ್ತರು ಯಾರು ಬೇಕಾದ್ರೂ ಬರ್ಬೋದು, ಎಷ್ಟೊತ್ತಿಗಾದ್ರೂ ಬರ್ಬೋದು, ಹೋಗ್ಬೋದು, ದರ್ಶನ. ಅಂದ್ರೆ ಊರ್ ಮಕ್ಕಳು ಅಂತಾರಲ್ಲ, ಅವ್ರ ಬಗ್ಗೆ ನಾನು ಹೇಳ್ತಾರೆ. ಇಲ್ಲ ಇಲ್ಲ, ಅವ್ರಿಗೆ ಯಾರಿಗೂ ಕಂಡೀಷನ್ ಇಲ್ಲ. ಅಂಕಿ ಅಂತ ಅಂದ್ರೆ ಹಂಗೆ ಹೇಳಿ ಅಂಕಿ ಅಂತ ಹಾಕ್ತಾರೆ 1 ವಾರ ಮೊದಲೇ. ಸರಿ. ಆ ಸಂದರ್ಭದಲ್ಲಿ ಸಿಕ್ತರು ಊರ್ ಹೊರಗೆ ಹೋಗಿ ಅಂದ್ರೆ ಜಾತ್ರೆ ಮುಗಿದಾಗ ಹೊರಗಡೆ ಹೋಗಿ ಉಳಿಯಂಗಿಲ್ಲ. ಅಂದ್ರೆ ಅವ್ರಿಗೆ ತೊಂದ್ರೆ ಆಗುತ್ತೆ? ಅಲ್ಲಲ್ಲ, ಅದು ಪದ್ಧತಿ. ಒಂದು ಸಂಪ್ರದಾಯ. ಸಂಪ್ರದಾಯ. ಉಳಿಬೇಕಾದ್ರೂ ಹಾ. ಹೊರಗಡೆ ಅಲ್ಲಿ ಗಡಿ ಅಂತ ಐತಿ. ಸರಿ. ಗಡಿ ಹೊರಗೆ ನಿಂತು ಆ ನಂತರ ಹೋಗಿ ಇದೆ ಇಲ್ಲಿ ಕೆರೆ ಭೂತಪ್ಪ ಇದೆ, ಅಕ್ಷಿಗ ಬಾಗಿಲು ಭೂತಪ್ಪ, ಅದರಿಂದ ಹೊರಗಡೆ ಇರ್ಬೇಕು ಅವರು. ಹೊರಗಡೆ ಇದ್ದರು ಯಾವುದಕ್ಕೂ ಸಂಬಂಧಿಸದಲ್ಲ. ಅಂಕಿ ಹಾಕದ್ ಯಾರು ಕಂಕಣ ಕಟ್ಕೊತಾರೆ ಅವ್ರು ಜಾತ್ರೆ ಮುಗಿದ ತನಕ ಇಲ್ಲಿ ಹೋಗಂಗಿಲ್ಲ, ಸರಿ, ಇಲ್ಲಿ ಸರಿ. ಉಳಿಯಂಗಿಲ್ಲ. ಇಲ್ಲಿಂದ ಸಂಪ್ರದಾಯ ಆಯ್ತು. ಇಲ್ಲಿ ಸಂಪ್ರದಾಯ. ಸರಿ ಸರಿ ಸರಿ. ಹಾಗೆ- ಈಗ ಅಮ್ಮಂದ್ ಏನಾರ ಅನುಕೂಲ ಆದ್ರೆ ಉಳ್ಕೊಳಕ್ಕೆಲ್ಲ ಇರುತ್ತಾ ವ್ಯವಸ್ಥೆ ಅಂದ್ರೆ ಎಲ್ಲರೂ ಬಂದ್ರೆ ವ್ಯವಸ್ಥಿತವಾಗಿ ಹೊರಗಡೆಯಿಂದ ಜನ ಬಂದ್ರೆ ಬಂದ್ರೆ ಹಳ್ಳಿ ಆಗಿರೋದ್ರಿಂದ ವ್ಯವಸ್ಥೆ ಏನು ಇರೋದಿಲ್ಲ. ಇರಲ್ಲ. ದೇವಸ್ಥಾನದ ಉಳಿಯೋ ವ್ಯವಸ್ಥೆ ಕೊಡಬಹುದು ಕಮಿಟಿಯಿಂದ. ಕಮಿಟಿಯಿಂದ ಕೊಡ್ಬೋದು ಒಂದು ದಿನ, ಅಂದ್ರೆ ಇವತ್ತು ಬಂದು ಒಂದು ದಿನ ಒಂದು ಅಕಸ್ಮಾತ್ ಹೊರಗಡೆ ಅಮ್ಮನ ದರ್ಶನಕ್ಕೆ ಬಂದ್ರೆ ಇಲ್ಲಿ ಕಮಿಟಿ ಒಳಗೆ ದೇವಸ್ಥಾನದಲ್ಲಿ ಉಳಿಯಕ್ಕೆ ವ್ಯವಸ್ಥೆ ಕೊಡ್ತೀವಿ. ಈಗ ಜಾತ್ರೆ ಟೈಮ್ ಅಲ್ಲಿ ಹೂವ ಪ್ರಸಾದ ಆಗುತ್ತೆ ಅಮ್ಮಂದು? ಆಗುತ್ತೆ ಆಗುತ್ತೆ ಆಗುತ್ತಾ? ಆಗುತ್ತೆ ಈಗ ಹೊರಗಡೆ ಜನ ಬಂದ್ರೆ ಕೇಳಿದ್ರೆ ಅವರಿಗೆ ಹೂವಿನ ಪ್ರಸಾದ ಆಗುತ್ತಾ? ಆಗುತ್ತೆ ಆಗುತ್ತೆ ಅಂತ ಅಂದ್ರೆ ಈಗ ಏನಂತಂದ್ರೆ ಅವ್ದು ಅನಾದಿ ಕಾಲದಿಂದ ಬಡಿಗೆರ್ ಅಂತ ಹೇಳಿ ಪೂಜೆ ಮಾಡ್ತಾ ಬಂದಿರೋದ್ರಿಂದ ಅವರು ಮಂತ್ರೋಪದೇಶ ಕಲಿಲ್ಲ. ಮಂತ್ರೋಪದೇಶ ಕಲ್ತಾರೋ ಆ ಮಂತ್ರೋಪದೇಶ ಮಾಡಿ ಹೂ ಏರಿಸಿದಾಗ ಅದು ಪ್ರಸಾದ ರೂಪದಲ್ಲಿ ಅವ್ರು ಕೊಡ್ತಾಳೆ. ಸರಿ 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 ಸರಿ. ಈಗ ಇನ್ ಮುಂದೆ ಬರ್ಬೋದಾ ಪ್ರಸಾದ ಎಲ್ಲ ಕೇಳಕ್ಕೆ ಹೊರಗಡೆ ಜನ ಬಂದವರಿಗೆ? ಬರ್ಬೋದು ಅನುಕೂಲ ದೇವಸ್ಥಾನದಲ್ಲಿ ಮಾಡ್ಕೊಡ್ತೈತೆ. ನಿಮ್ಮ ಹೆಸರು? ನಮ್ಮ ಹೆಸರು ಧನಂಜಯ ಅಂತೇಳಿ, ಆಡಳಿತ ಕಮಿಟಿ ಕಾರ್ಯದರ್ಶಿಗಳು. ಹೌದಾ? ಯಾರ್ ಫೋನ್ ನಂಬರ್ ಹಾಕ್ಬೇಕಾಗುತ್ತೆ? ಫೋನ್ ನಂಬರ್ ಆಡಳಿತ ಕಮಿಟಿ ಇದೆ ಬೇಕಾಗುತ್ತೆ. ಅಂದ್ರೆ ಜಾತ್ರಾ ಸಮಿತಿಯಲ್ಲಿ ಅಲ್ಲಿದೆಯಲ್ಲ, ಇವರೇ ಅಧ್ಯಕ್ಷ, ಆಡಳಿತ ಕಮಿಟಿ ಅಧ್ಯಕ್ಷರು ಇವರು. ಶಂಕರ್ ನಾಯ್ಕ ಅಂತೇಳಿ ಆಡಳಿತ ಕಮಿಟಿ ಪ್ರಧಾನ ಕಾರ್ಯದರ್ಶಿ ಜಾತ್ರಾ ಕಮಿಟಿ. ಸರಿ ಸರಿ ಸರಿ. ಜಾತ್ರಾ ಕಮಿಟಿ ಅದು ಇವರು ಅಂದ್ರೆ ಆಡಳಿತ ಒಂದು ಶಂಕರ್ ನಾಯ್ಕ ಅಂತೇಳಿ ಅವರೇ ಈಗ ಜಾತ್ರಾ ಸಮಿತಿ ಪ್ರಧಾನ ಕಾರ್ಯದರ್ಶಿಗಳು. ಸರಿ ಸರಿ. ಒಂದ್ ಯಾವ್ದಾದ್ರು ಒಂದು ಫೋನ್ ನಂಬರ್ ಹೇಳ್ಬಿಡಿ, ನಾನು ಹಾಕ್ತೀನಿ. ಅಂದ್ರೆ ಹೊರಗಡೆಯಿಂದ ಬರೋರು ಜನ ಆಡಳಿತ ಕಮಿಟಿ ಕಾರ್ಯದರ್ಶಿಗಳು ನಂಬರ್ ಒಂದ್ ಹೇಳಿ. 9900311698. ನಿಮ್ಮ ಹೆಸರು? ಧನಂಜಯ ಆರ್ ಬಡಿಗೇರ್ ಅಂತೇಳಿ. ನಮಸ್ಕಾರ. ನಮಸ್ಕಾರ. ನಮಸ್ತೆ. ನಮಸ್ತೆ. ಯೂಟ್ಯೂಬ್ ಈಶ್ವರ ಕಾನ್ಗೋಡು. ಯಾವ ಊರು? ಇದೇ ಕಾನ್ಗೋಡು. ಕಾನ್ಗೋಡು. ಎಷ್ಟು ವರ್ಷದಿಂದ ಇದ್ದೀರಾ? ಇದು ಇಲ್ಲಿ ಸುಮಾರು 40-45 ವರ್ಷದಿಂದೆಲ್ಲ ನಾವು ತಿಳುವಳಿಕೆ ತಗೊಳ್ತಾ ಇದ್ದೀವಿ ಇಲ್ಲಿ. ಹೌದಾ? ಹೌದು. ಇದು ಸುಮಾರು ಉತ್ತರ ಕನ್ನಡ ಜಿಲ್ಲೆಯಿಂದ ಸುಮಾರು 150 ಕಿಲೋಮೀಟರ್ ಅಂತರದಲ್ಲಿ ಇದೆ. ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಲಾಸ್ಟ್ ಬಾರ್ಡರ್ ಇದು. ಈ ಜಾತ್ರೆ
ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಹಿರಿಯರು ಕೆಲವು ಧಾರ್ಮಿಕ ವಿಧಿವಿಧಾನಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ದೇವಿಗೆ ತನ್ನದೇ ಆದಂಥದ್ದು ಹಳ್ಳಿ ಒಳಗೆ ಕೆಲವು ಧಾರ್ಮಿಕ ಕಾರ್ಯಗಳು ನಡೆಸ್ತಾವೋ ಅದೇ ಪ್ರಕಾರ ನಾವು ಇಂದಿನ ಯುವಕರು ಆ ಕಾರ್ಯಕ್ರಮವನ್ನು ನಡೆಸ್ತಾ ಬರ್ತಾ ಇದ್ದೀವಿ. ಈ ದೇವಿಯ ಸನ್ನಿಧಿಯಲ್ಲಿ ಪ್ರತಿ ವರ್ಷಲೂ ನವರಾತ್ರಿ ಉತ್ಸವದಲ್ಲಿ 9 ದಿವಸ ಕಾರ್ಯಕ್ರಮ ನಡೀತೆ. ದಿನನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ನಾವು ಕೊಡ್ತಾ ಇದ್ದೇವೆ. ಕೊನೆ ದಿವಸದಲ್ಲಿ ನಮ್ಮೇನು ಸರ್ಕಾರಿ ಮಾದರಿಯ ಪ್ರೌಢಶಾಲೆಯಲ್ಲಿ SLC ಒಳಗೆ ಫಸ್ಟ್, ಸೆಕೆಂಡ್, ಥರ್ಡ್ ಅಂದ್ರೆ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡೆದಂತ ವ್ಯಕ್ತಿಗಳಿಗೆ ನಾವು ಈ ಕಮಿಟಿ ವತಿಯಿಂದ ಸನ್ಮಾನ ಮಾಡ್ತಾ ಇದ್ದೇವೆ. ಎಷ್ಟು ವರ್ಷಕ್ಕೆ? ಪ್ರತಿ ವರ್ಷ ನವರಾತ್ರಿ ಉತ್ಸವ ಹೌದು, ಪ್ರತಿ ವರ್ಷ ಎಲ್ಲ ಮಾಡ್ತಾ ಇದ್ದೀವಿ. ಈ ಜಾತ್ರೆಗೆ ಕೆಲವು ಹೊರಗಡೆ ಸಾವಿರಾರು ಜನ ಭಕ್ತಾದಿಗಳು ಬಂದಿರ್ತಾರೆ. ಈ ಸ್ವಲ್ಪ ಸಾಮಾನ್ಯವಾಗಿ ಹಳ್ಳಿಗಾಡದು ಈಗೇನು ಕಾಲಕ್ರಮೇಣ ಸ್ವಲ್ಪ ಬದಲಾವಣೆ ಬಂತಿದೆ. ನೀವೇನಿದ್ದೀರಾ ಅಂದ್ರೆ? ನಾವಿಲ್ಲಿ ಆಡಳಿತ ಕಮಿಟಿ ಸಹ ಕಾರ್ಯದರ್ಶಿ ಇದ್ದೇವೆ. ಸರಿ ಸರಿ ಸರಿ. ಇವರು ಜಾತ್ರಾ ಕಮಿಟಿ ಸಹ ಪ್ರವೀಣ್ ದೊಡ್ಡಮನಿ. ಏನಿದ್ದೀರಾ ನೀವು? ಜಾತ್ರಾ ಕಮಿಟಿ ಸಹ ಕಾರ್ಯದರ್ಶಿ. ಇದೇ ಊರೇನಾ? ಇದೆ ಕಾನ್ಗೋಡು. ದೇವ್ರ ಬಗ್ಗೆ ಏನಾರ ಹೇಳ್ತೀರಾ? ಅಮ್ಮನ ಬಗ್ಗೆ, ಈ ಊರಿನ ಬಗ್ಗೆ? ಈ ಊರಿನ ಬಗ್ಗೆ ಅದು ಆದಿದೇವತೆ, ಶಕ್ತಿ ಮಾತೆ. ಈ ಊರು ಮತ್ತು 7 ಹಳ್ಳಿಗೆ ಸೇರ್ತಕ್ಕಂತ ಈ ಜಾತ್ರೆ ಅಮ್ಮ ಇದು ಅದ್ದೂರಿಯಾಗಿ ಜಾತ್ರೆ ಈಗಾಗಲೇ ನಡೆದಿದೆ. ಇನ್ನೇನು 2 ದಿನ ಬಾಕಿ ಇದೆ ಜಾತ್ರೆ. ಈಗಾಗಲೇ ಅದ್ದೂರಿಯಾಗಿ ನಡೆದಿದೆ ಜಾತ್ರೆ. ಶಕ್ತಿ ದೇವತೆ ಆಗಿರ್ತಕ್ಕಂಥದ್ದನ್ನು ಇದು 7 ವರ್ಷಕ್ಕೊಮ್ಮೆ ಈ ಜಾತ್ರೆ ನಾವು ಮಾಡ್ತೀವಿ. ಊರ್ ಜನ ಎಲ್ಲ ಸೇರಿ ಯಾವುದೇ ಜಾತಿ ಪ್ರತಾ ಪಂಗಡ ಯಾವುದೂ ಇಲ್ಲ, ಎಲ್ಲರೂ ಸೇರಿ ಒಗ್ಗಟ್ಟಿಯಾಗಿ ಜಾತ್ರೆಯನ್ನು ನಿರ್ವಹಿಸ್ತೀವಿ. ಅನ್ನ ಪ್ರಸಾದ ಇದೆಯಾ? ಅನ್ನ ಪ್ರಸಾದ ಈಗಾಗಲೇ ಆಗಿದೆ. ಶುಕ್ರವಾರ ದಿನ ಒಂದೇ ದಿನ ಆಗಿದೆ. ಈಗಾಗಲೇ 5,000-6,000 ಜನಗಟ್ಟಲೆ ಅನ್ನ ಪ್ರಸಾದ ಆಗಿದೆ. ಸರಿ ಸರಿ. 45 ದಿನಗಳ ಮತ್ತೆ ಪುನರ್ ಪ್ರತಿಷ್ಠಾಪನೆ ಆದ್ಮೇಲೆ ನೋಡ್ಬೇಕಾಗ್ತದೆ. ಮತ್ತೇನ್ ಹೇಳ್ತೀರಾ ದೇವ್ರ ಬಗ್ಗೆ? ಇದು 7 ವರ್ಷಕ್ಕೊಮ್ಮೆ ನಡೆಯೋ ಜಾತ್ರೆ. ನಿತ್ಯ ಪೂಜೆ ಯಾವಾಗ್ಲೂ ಇರುತ್ತೆ ಅಮ್ಮಂದು. ಯಾವುದೇ ಭಕ್ತಾದಿಗಳು ಯಾವಾಗ್ಲೂ ಬಂದ್ರು ಹಣ್ಣು ಕಾಡ್ಸಿ ಮಾಡ್ಸಿಂತ ಹೋಗ್ಬೋದು. ಇದೊಂಥರ ಶಕ್ತಿ ದೇವತೆ ಆಗಿರ್ತಕ್ಕಂಥ ಎಲ್ಲರಿಗೂ ದೇವತೆ ಇದು. ಮತ್ತೇನ್ ಹೇಳ್ತೀರಾ? ಎಲ್ಲ ಮನೆ ಎಲ್ಲರಿಗೂ ದನಕರಿಗಳಾಗಿರ್ಬೋದು, ಎಲ್ಲ ಗದ್ದೆ ಮನೆ ಹೊಲ ಎಲ್ಲದಕ್ಕೂ ಪ್ರಯೋಜನ ಆಗಿರ್ತಕ್ಕಂಥದಕ್ಕೋಸ್ಕರ ಪ್ರತಿ 7 ವರ್ಷಕ್ಕೊಂದ್ಸಲ ಈ ಜಾತ್ರೆಯನ್ನ ಮಾಡ್ತೀವಿ. ಎಲ್ಲ ಕಡೆಯಿಂದ ಜನಗಳೆಲ್ಲ ಬರ್ತಾರೆ. ಸರಿ ಸರಿ. ಹಳ್ಳಿ ಬರ್ತಾರೆ, ಸಿಟಿ ಜನ ಎಲ್ಲರೂ ಬರ್ತಾರೆ. ಆದ್ರೆ ಜಾತ್ರೆಯಲ್ಲಿ 1 ಟೈಮ್ ಮಾತ್ರ ಊಟ, ಅನ್ನ ಪ್ರಸಾದ ಒಂದು ಶುಕ್ರವಾರ ದಿನ. ಸರಿ 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 ಸರಿ. ಪ್ರತಿದಿನ ಮಕ್ಕಳಿಗೋಸ್ಕರ ಮತ್ತು ಊರಿನ ಕಲಾವಿದರಿಗೋಸ್ಕರ ಮನೋರಂಜನೆ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ವಿ. ಹೊರಗಡೆಯಿಂದ ಕರೆಸಿ ಯಕ್ಷಗಾನ ನಡೆದು ಉಡುಪಿ ಕುಂದಾಪುರ ಭಾಗದವ್ರದ್ದು, ಕಡೆ ಗ್ರಾಮೀಣ ಮಟ್ಟದವರು. ಇಲ್ಲಿ ನಮ್ದು ಮಾರುತಿ ಕೃಪಾಸು ಪೋಷಿತ ನಾಟ್ಯ ಸಂಘ ಅಂತ ಇತ್ತು. ಬಹಳ ಅನಾದಿ ಕಾಲದಿಂದ ಕಟ್ಟಿದಂತ ಸಂಘ. ಆ ಸಂಘದ ಹೆಸರಿನಲ್ಲಿ ಪ್ರತಿ ಜಾತ್ರೆಯಲ್ಲಿ 3 ನಾಟಕ ಮಾಡ್ತೀವಿ, ಸಾಮಾಜಿಕ ನಾಟಕನ. ಅದಕ್ಕೆ ಕಲಾವಿದರೆಲ್ಲ ಬಹಳಷ್ಟು ಪ್ರೋತ್ಸಾಹ ಕೊಡ್ತಾರೆ. ಒಳ್ಳೆ ಕಲಾವಿದರು ಇದ್ದಾರೆ. ಮತ್ತೆ ರಾಜ್ಯ ಪ್ರಶಸ್ತಿ ಕಲಾವಿದರು ಇವರಲ್ಲಿದ್ದಾರೆ. ಅದು ಫಂಕ್ಷನ್ ಎಲ್ಲ ನೈಟ್ ನಡೆಯುತ್ತಾ? ನೈಟ್ ನಡೆಯುತ್ತೆ. ರಾತ್ರಿ ಟೈಮ್ 9 ಗಂಟೆಯಿಂದ ಜಾತ್ರೆ ಮುಗಿಯವರೆಗೂ 6 ದಿವಸ ಮನೋರಂಜನೆ ಕಾರ್ಯಕ್ರಮ ಇರುತ್ತೆ. ಸರಿ ಸರಿ ಸರಿ. ಇವತ್ತು ಮಧ್ಯಾಹ್ನ 3 ಗಂಟೆ ಮತ್ತೆ ಕುಸ್ತಿ ಇದೆ. ಹೌದಾ? 3 ಗಂಟೆಗೆ ಜಂಗಿ ಕುಸ್ತಿ, ಬೆಳ್ಳಿ ಗದೆ ಸ್ಪರ್ಧೆಯನ್ನ ಏರ್ಪಡಿಸಿದ್ವಿ. ಹೊರಗಡೆ ಕುಸ್ತಿಪಟುಗಳೆಲ್ಲ ಬರ್ತಾರೆ. ಪ್ರೈಸ್ ಕೊಡ್ತೀರಾ ನೀವು? ಬೆಳ್ಳಿ ಕಡೆ ಇದೆ, ಮತ್ತೆ ಬೆಳ್ಳಿ ಕಡಗ ಅಂದ್ರೆ ಊರ್ ಜನ ಎಲ್ಲ ಸೇರಿ ಸೇರಿ ಶ್ರೀ ಮಾರಿಕಮ್ಮ ಜಾತ್ರಾ ಸಮಿತಿ ವತಿಯಿಂದಾನೆ ಅದನ್ನ ನಡೆಸ್ತಾ ಇದ್ದೀವಿ. ಸರಿ ಸರಿ ಸರಿ. ಅಧ್ಯಕ್ಷ, ಉಪಾಧ್ಯಕ್ಷರು ಹಾಗೂ ಮುಖಂಡರು ಎಲ್ಲರೂ ಮಾತಾಡಿದ್ದಾರೆ. ಚೆನ್ನಾಗಿ ಮಾತಾಡಿದ್ದಾರೆ. ದೇವ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಆದಷ್ಟು ಜನಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.